ವೀಕ್ಷಕರೇ 2018ರಲ್ಲಿ ಒಂದು ಪಟೇಲ್ ಕುಟುಂಬ ಗುಜರಾತ್ನ ಪಾಟಾನ್ ಜಿಲ್ಲೆಯ ಕಲ್ಯಾಣ್ ಗ್ರಾಮದಲ್ಲಿ ವಾಸ ಇತ್ತು. ಇದರಲ್ಲಿ ಮನೆಯ ಮುಖ್ಯಸ್ಥರಾದಂಥ ನರೇಂದ್ರ ಭಾಯ್ ಪಟೇಲ್, ಅವ್ರ ಪತ್ನಿ ಮಧುಬನ್ ಪಟೇಲ್, ಮಗ ಜಿಗರ್ ಪಟೇಲ್, ಪುತ್ರಿ ಕಿನ್ನರಿ ಪಟೇಲ್, ಸೊಸೆ ಭೂಮಿ ಪಟೇಲ್, ಮೊಮ್ಮಗಳು ಮಾಹಿ ಪಟೇಲ್ ಇಷ್ಟು ಜನ ಇದ್ರು. ಈ ನರೇಂದ್ರ ಪಟೇಲ್ ಕಬ್ಬಿಣ ಮತ್ತು ಉಕ್ಕಿನ ದೊಡ್ಡ ಬಿಸ್ನೆಸ್ ಅನ್ನ ಹೊಂದಿದ್ರು. ಅವ್ರ ಮಗ ಜಿಗರ್ ಪಟೇಲ್ ತಂದೆ ವ್ಯವಹಾರವನ್ನ ಮುಂದಕ್ಕೆ ಕೊಂಡೊಯ್ತಿದ್ದ. ಅವ್ರ ಮಗಳು ಕಿನ್ನರಿ ಪಟೇಲ್ ತನ್ನ ಅಧ್ಯಯನವನ್ನ ಮುಗಿಸಿ ದಂತ ವೈದ್ಯ ಆಗಿದ್ಲು. ಮನೆಯಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರೇ ಇದ್ರು. ಹಣಕ್ಕಂತೂ ಕೊರತೆ ಇರಲಿಲ್ಲ. ಹೀಗಾಗಿ ಅವರ ಜೀವನ ಸಂತೋಷದಿಂದ ತುಂಬಿತ್ತು. ಆದ್ರೆ ಅಕ್ಟೋಬರ್ 2018ರಲ್ಲಿ 34 ವರ್ಷದ ಜಿಗರ್ ಪಟೇಲ್ ಅವರ ಆರೋಗ್ಯ ಇದ್ದಕ್ಕಿದ್ದ ಹಾಗೆ ಹದಗೆಡೋದಕ್ಕೆ ಶುರುವಾಗುತ್ತೆ. ಅವನ ದೇಹದಲ್ಲಿ ವಿಚಿತ್ರವಾದಂಥ ಚಡಪಡಿಕೆ ಶುರುವಾಗಿತ್ತು. ಮೂರ್ಛೆ ಬರ್ತಾ ಇತ್ತು. ಗಂಟಲು ಪದೇ ಪದೇ ಒಣಗ್ತಾ ಇತ್ತು. ಅಷ್ಟೇ ಅಲ್ಲ, ಅವನ ದೃಷ್ಟಿ ಕೂಡ ಕ್ಷೀಣಿಸತೊಡಗಿತ್ತು. ಈ ಜಿಗರ್ ಪಟೇಲ್ ಊಟ ಮಾಡೋದನ್ನ ಕಡಿಮೆ ಮಾಡಿದ್ರಿಂದ ತುಂಬಾ ವೀಕ್ ಆಗಿದ್ದ. ಅವನ ಪೋಷಕರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡಿಸಿದ್ರು. ಆದ್ರೆ ಎಲ್ಲಾ ಟೆಸ್ಟ್ ರಿಪೋರ್ಟ್ಗಳು ಕೂಡ ನಾರ್ಮಲ್ ಅಂತಾನೆ ಬಂದಿದ್ವು. ಅಂದ್ರೆ ಜಿಗರ್ಗೆ ಯಾವುದೇ ಕಾಯಿಲೆ ಇರಲಿಲ್ಲ. ಅವನಿಗೆ ಆಗ್ತಿದ್ದಂತ ಸಮಸ್ಯೆಗಳು ಅವನಿಗೆ ಹಿಂದೆಂದೂ ಕೂಡ ಆಗಿರ್ಲಿಲ್ಲ. ಆದ್ರೆ ಮದುವೆಯಾದಂತ ಕೆಲವೇ ದಿನಗಳ ನಂತರ ಹೀಗೆ ಅವನ ಆರೋಗ್ಯ ಇದ್ದಕ್ಕಿದ್ದ ಹಾಗೆ ಹದಗೆಡೋದಕ್ಕೆ ಪ್ರಾರಂಭಿಸಿತ್ತು. ಅದು ವೈದ್ಯರಿಗೂ ತಿಳಿಯದಂತ ಕಾಯಿಲೆ ಆಗಿತ್ತು. ಯಾವ ಔಷಧಿ ಕೂಡ ಜಿಗರ್ ಪಟೇಲ್ ಮೇಲೆ ಪರಿಣಾಮವನ್ನ ಬೀರ್ತಾ ಇರಲಿಲ್ಲ. ಅವನ ಗಂಟಲು ಮತ್ತೆ ಮತ್ತೆ ಒಣಗ್ತಾನೆ ಇತ್ತು. ಅದಕ್ಕಾಗಿ ಅವನು ಬಾಟಲ್ನಲ್ಲಿ ನೀರಿನ ಜೊತೆ ಗ್ಲೂಕೋಸ್ ಹಾಕೊಂಡು ಪದೇ ಪದೇ ಕುಡಿತಾ ಇದ್ದ. ನಂತರ ಕುಟುಂಬದ ಸದಸ್ಯರು ಇವನನ್ನ ಅಹಮದಾಬಾದ್ನಲ್ಲಿರುವಂತಹ ಅನೇಕ ದೊಡ್ಡ ದೊಡ್ಡ ವೈದ್ಯರು ಹೆಸರಾಂತ ಆಸ್ಪತ್ರೆಗಳಲ್ಲಿ ತೋರಿಸಿದ್ರು. 10 ಪರೀಕ್ಷೆಗಳು ನಡೆದವು. ಆದ್ರೆ ಯಾವ ಟೆಸ್ಟ್ ನಲ್ಲೂ ಕೂಡ ಯಾವುದೇ ರೋಗದ ಲಕ್ಷಣ ಕಂಡುಬರಲಿಲ್ಲ. ಸಮಸ್ಯೆ ಶುರುವಾಗಿ 7-8 ತಿಂಗಳಾದ್ರೂ ಕೂಡ ಪರಿಹಾರ ಮಾತ್ರ ಸಿಗ್ಲಿಲ್ಲ. ದಿನ ಕಳೆದಂತೆ ಆತ ಮತ್ತಷ್ಟು ಕ್ಷೀಣಿಸ್ತಾನೆ ಹೋದ. 2019 ಮೇ 4ನೇ ತಾರೀಕು ಮನೆಯವರೆಲ್ಲ ನರೇಂದ್ರ ಪಟೇಲ್ ರವರ ದೊಡ್ಡ ಅಣ್ಣನ ಮನೆಗೆ ಹೋಗಿದ್ರು. ಅವರು ಮೇ 4ನೇ ತಾರೀಕು ಅಲ್ಲೇ ಇರ್ತಾರೆ. ಎಲ್ಲರೂ ಕೂಡ ಜಿಗರ್ನ ಆರೋಗ್ಯ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾರೆ. ನಂತರ ತಮ್ಮ ಪೂರ್ವಜರ ಗ್ರಾಮಕ್ಕೆ ಹೋಗ್ಬೇಕು, ಅಲ್ಲಿ ತಮ್ಮ ಕುಲದೇವಿ ದೇವಸ್ಥಾನಕ್ಕೆ ಹೋಗಿ ಜಿಗರ್ ಆರೋಗ್ಯ ಸುಧಾರಣೆಗೆ ಪೂಜೆಯನ್ನ ಮಾಡಿಸ್ಬೇಕು ಅಂತ ನಿರ್ಧರಿಸಿದ್ರು. ಮೇ 5ನೇ ತಾರೀಕು ಅವರು ಮುಂಜಾನೆ ಎದ್ದು ತಮ್ಮ ಪೂರ್ವಜರ ಹಳ್ಳಿಗೆ ಹೋಗೋದಕ್ಕೆ ತಯಾರಿಯನ್ನ ನಡೆಸಿದ್ರು. ಆದ್ರೆ ಅದೇ ಸಮಯದಲ್ಲಿ ಜಿಗರ್ ಆರೋಗ್ಯ ಮತ್ತಷ್ಟು ಹದಗೆಡ್ತು. ಅವನ ಸಹೋದರಿ ಕಿನ್ನರಿ ಅವನ ಜೊತೆ ಇದ್ಲು. ತನ್ನ ಬಳಿ ಒಂದು ಔಷಧಿ ಇದೆ, ಅದನ್ನ ತೆಗೆದುಕೋ, ಬಹುಶಃ ನಿನಗೆ ಅದರಿಂದ ಸ್ವಲ್ಪ ಗುಣಮುಖ ಆಗಬಹುದು ಅಂತ ಅಣ್ಣನಿಗೆ ಹೇಳಿದ್ಲು. ಆದ್ರೆ ಜಿಗರ್ ಆ ಔಷಧಿಯನ್ನ ತಿನ್ನೋದಕ್ಕೆ ನಿರಾಕರಿಸಿದ್ದ. ತಕ್ಷಣ ಆಸ್ಪತ್ರೆಗೆ ಹೋಗಬೇಕು ಅಂತ ಜಿಗರ್ ಪಟೇಲ್ ಹೇಳಿದ್ದ. ಆದ್ರೆ ತನ್ನ ಸ್ಥಿತಿ ಮತ್ತಷ್ಟು ಹದಗೆಟ್ಟಿದ್ರಿಂದ ಈ ಜಿಗರ್ ತನ್ನ ಸಹೋದರಿ ಕಿನ್ನರಿ ಔಷಧಿಯನ್ನ ತೆಗೆದುಕೊಂಡಿದ್ದ. ಆದ್ರೆ ಆ ಔಷಧಿಯನ್ನ ಸೇವಿಸಿದ ತಕ್ಷಣ ಜಿಗರ್ ಪಟೇಲ್ ಆರೋಗ್ಯ ಇನ್ನಷ್ಟು ಹದಗೆಡ್ತು. ಅವನ ಇಡೀ ದೇಹದಲ್ಲಿ ಚಡಪಡಿಕೆ ಹೆಚ್ಚಾಯಿತು. ಎದೆಯಲ್ಲಿ ನೋವು ಕಾಣಿಸ್ಕೊಳ್ತು. ಕಂಪಿ ಸುತ್ತಲೇ ಹೊರಗಡೆ ಹೋದಂತ ಜಿಗರ್ ತನ್ನ ಕಾರನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಹೋಗೋದಕ್ಕೆ ಕಾರ್ ಕೀಯನ್ನ ಹುಡುಕಿದ್ದ. ಸಾಮಾನ್ಯವಾಗಿ ಕಾರಿನ ಕೀ ಯಾವಾಗಲೂ ಅವನ ಪ್ಯಾಂಟ್ ನಲ್ಲಿ ಇರ್ತಾ ಇತ್ತು. ಆದ್ರೆ ಅವತ್ತು ಅವನ ಜೇಬ್ನಲ್ಲಿ ಕಾರ್ ಕೀ ಇರಲಿಲ್ಲ. ಆಗ ತನ್ನ ಹೆಂಡತಿಯನ್ನ ಕೂಗಿ ಕರೆದಿದ್ದ. ಅವನು ಕೂಗಿದ ತಕ್ಷಣ ಮನೆಯವರೆಲ್ಲ ಓಡ್ ಬಂದಿದ್ರು. ಅವನ ಸ್ಥಿತಿ ನೋಡ್ಲಾಗದೆ ಎಲ್ಲರೂ ಕೂಡ ಕಾರ್ ಕೀಯನ್ನ ಹುಡುಕಾಡತೊಡಗಿದ್ರು. ಆದ್ರೆ ಅದು ಸಿಗ್ಲಿಲ್ಲ. ಯಾಕೆಂದ್ರೆ ಅದು ಮೊದಲೇ ಕಳವಾಗಿತ್ತು. ನಂತರ ಮತ್ತೊಂದು ಗಾಡಿಯನ್ನ ತರಿಸ್ಕೊಂಡು ಅದು ಹೇಗೋ ಆಸ್ಪತ್ರೆಯನ್ನ ತಲುಪಿದ್ರು. ಆದ್ರೆ ಅಲ್ಲಿ ಜಿಗರ್ನನ್ನ ಪರೀಕ್ಷೆ ಮಾಡದಂತ ವೈದ್ಯರು ಅವರಾಗ್ಲೇ ತೀರ್ ಹೋಗಿದ್ದಾರೆ ಅಂತ ಹೇಳಿದ್ರು. ಸುದ್ದಿಯನ್ನ ಕೇಳಿದ ತಕ್ಷಣ ಪೋಷಕರಿಗೆ ಆಘಾತ ಆಯಿತು. ವರ್ಷದ ಹಿಂದೆ ತಾನೇ ಆರೋಗ್ಯವಂತ ಯುವಕನಾಗಿದ್ದಂತ ಜಿಗರ್ ಹೀಗೆ ಏಕಾಏಕಿ ಕಾಯಿಲೆ ಬಿದ್ದು ಸತ್ತ ಅಂದ್ರೆ ಅದನ್ನ ಅರಗಿಸ್ಕೊಳ್ಳೋದಿಕ್ಕೆ ಅವ್ರಿಗೆ ಹೇಗ್ ಸಾಧ್ಯ ಅಲ್ವಾ? ಇನ್ನು ಈ ಜಿಗರ್ ಪಟೇಲ್ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲಿ ಸತ್ತಿದ್ರಿಂದ ಅದನ್ನ ಸಹಜ ಸಾವು ಅಂತಾನೆ ಪರಿಗಣಿಸಲಾಯಿತು. ಹೀಗಾಗಿ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮಾಡಲಿಲ್ಲ. ತುಂಬಾ ದುರ್ಬಲಗೊಂಡಿದ್ದರಿಂದ ಜಿಗರ್ಗೆ ಹೃದಯಾಘಾತ ಉಂಟಾಗಿರಬಹುದು ಅಂತ ವೈದ್ಯರು ಕೂಡ ಭಾವಿಸಿದ್ರು. ಜಿಗರ್ ಪಟೇಲ್ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ರೆ ಬಹುಶಃ ಅವನ ಸಾವಿಗೆ ನಿಜವಾದ ಕಾರಣ ಗೊತ್ತಾಗ್ತಿತ್ತು. ಆದ್ರೆ ಜಿಗರ್ ಅವರ ಕುಟುಂಬ ಸದಸ್ಯರು ಯಾರನ್ನೂ ಕೂಡ ಅನುಮಾನಿಸ್ತಿದ್ದಾಗ ಮತ್ತೆ ಅವರು ಮರಣೋತ್ತರ ಪರೀಕ್ಷೆಗೆ ಒಪ್ತಾ ಇದ್ದಾಗ ಅವರ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಿಲ್ಲ. ಹಾಗಾಗಿನೇ ಅಂತಿಮ ಸಂಸ್ಕಾರವನ್ನ ಮಾಡಲಾಯಿತು. ಇನ್ನು ಜಿಗರ್ ಪತ್ನಿ ಭೂಮಿಗೆ ಆಕಾಶನೇ ಕಳಚಿ ಬಿದ್ದಂತಾಗಿತ್ತು. 7 ತಿಂಗಳ ಕಾಲ ಆಕೆ ತನ್ನ ಪತಿ ದಿನೇ ದಿನೇ ಸಾಯೋದನ್ನ ನೋಡಿದ್ಲು. ಕೊನೆಗೆ ಆಸ್ಪತ್ರೆಗೆ ಹೋಗುವಾಗ ಆಕೆಯ ಮಡಿಲಲ್ಲೇ ಆತ ತನ್ನ ಕೊನೆ ಉಸಿರನ್ನ ಎಳೆದಿದ್ದ. ಅದನ್ನ ನೆನೆಸ್ಕೊಂಡಾಗೆಲ್ಲ ಆಕೆ ಪ್ರಜ್ಞೆ ತಪ್ತಾ ಇದ್ಲು. ಈಗ ಆಕೆ ಮಡಿಲಲ್ಲಿ 14 ತಿಂಗಳ ಮಾಹಿ ಇದ್ಲು. ಅದರ ಪೋಷಣೆ ಕೂಡ ಆಕೆ ಮಾಡಬೇಕಿತ್ತು. ಮನೆಯಲ್ಲಿ ದುಃಖದ ವಾತಾವರಣ ಇತ್ತು. ಈ ಜಿಗರ್ ಸತ್ತಂತ 25 ದಿನಗಳ ನಂತರ ಅಂದ್ರೆ ಮೇ 30ನೇ ತಾರೀಕು ಜಿಗರ್ ಪಟೇಲ್ ಪತ್ನಿ ಭೂಮಿಗೂ ಕೂಡ ವಿಚಿತ್ರವಾದಂಥ ಚಡಪಡಿಕೆ ಶುರುವಾಯಿತು. ದೇಹದಲ್ಲಿ ಹೇಳೋದಕ್ಕೆ ಸಾಧ್ಯವಾಗದ ಸಂಕಟ ಶುರುವಾಯಿತು. ಜಿಗರ್ ಪಟೇಲ್ ಅವರ ಸೋದರ ಸಂಬಂಧಿ ತಕ್ಷಣ ಭೂಮಿ ಪಟೇಲ್ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಕುಟುಂಬದ ಕೆಲವು ಸದಸ್ಯರು ಕೂಡ ಆಸ್ಪತ್ರೆಗೆ ಧಾವಿಸ್ತಾರೆ. ಈ ವೇಳೆ 14 ತಿಂಗಳ ಆ ಮಗು ಮಾಹಿ ಮನೆಯಲ್ಲಿ ತನ್ನ ತೊಟ್ಟಿಲಲ್ಲಿ ಮಲಗಿತ್ತು. ಜಿಗರ್ ತಂದೆ ನರೇಂದ್ರ ಪಟೇಲ್, ಸಹೋದರಿ ಕಿನ್ನರಿ ಮತ್ತೆ ಅವರ ದೊಡ್ಡಮ್ಮ ಮಾತ್ರ ಮನೆಯಲ್ಲಿದ್ರು. ಆದ್ರೆ ಭೂಮಿ ಆಸ್ಪತ್ರೆಗೆ ಹೋದಂತ ಸ್ವಲ್ಪ ಸಮಯದ ನಂತರ 14 ತಿಂಗಳ ಮಾಹಿ ಒದ್ದಾಡೋದನ್ನ ಕಿನ್ನರಿ ನೋಡಿದ್ಲು. ಆಕೆ ತಕ್ಷಣ ತನ್ನ ದೊಡ್ಡಮ್ಮನಿಗೆ ಈ ಒಂದು ವಿಷಯವನ್ನ ತಿಳಿಸಿದ್ಲು. ಅವರು ತಡ ಮಾಡದೆ ಮಾಹಿಯನ್ನ ಎತ್ಕೊಂಡು ಆಸ್ಪತ್ರೆ ಹತ್ತ ಓಡಿದ್ರು. ಆದ್ರೆ ಅಲ್ಲಿ ಆ ಮಗುವನ್ನ ಪರೀಕ್ಷೆ ಮಾಡದಂತ ವೈದ್ಯರು ಮಗು ಅದಾಗ್ಲೇ ಮೃತಪಟ್ಟಿದೆ ಅಂತ ಹೇಳಿದ್ರು.
ನಿಜಕ್ಕೂ ಮನೆಯವರಿಗೆಲ್ಲ ದಿಕ್ಕೆ ತೋಚದಂತಾಯ್ತು. ಒಂದೇ ತಿಂಗಳ ಒಳಗೆ ಆ ಮನೆಯಲ್ಲಿ 2 ಸಾವುಗಳು ಸಂಭವಿಸಿದ್ವು. ಸದೃಢವಾಗಿ ಇದ್ದಂತ 34 ವರ್ಷದ ಜಿಗರ್ ಪಟೇಲ್ ಮತ್ತು ಅವರ 14 ತಿಂಗಳ ಆರೋಗ್ಯವಂತ ಮಗು ಮಾಹಿ ನೋಡ್ತಾನೆ ಪ್ರಾಣ ಬಿಟ್ಟಿದ್ರು. ಹುಡುಗಿಯ ತಾಯಿ ಭೂಮಿ ಸ್ಥಿತಿ ಕೂಡ ತುಂಬಾ ಗಂಭೀರವಾಗಿತ್ತು. ಆದ್ರೆ ವೈದ್ಯರು ಭೂಮಿಯನ್ನು ಉಳಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ರು. ಹಗಲಿರುಳು ನಿಗಾ ವಹಿಸಿ ಅವಳಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ರು. ಆಗ ಅವರ ಸ್ಥಿತಿ ಸುಧಾರಿಸೋದಕ್ಕೆ ಪ್ರಾರಂಭಿಸಿತ್ತು. ಆದ್ರೆ ಜಿಗರ್ ಯಾಕೆ ಸತ್ತ ಮತ್ತೆ ಮನೆಯಲ್ಲಿ ನೆಮ್ಮದಿಯಾಗಿ ಮಲಗಿದಂತ ಆ ಮಗು ಯಾಕೆ ಸಾಯ್ತು ಎಂಬ ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ಲಿಲ್ಲ. ಮನೆಯವರು ಈ ಬಾರಿ ಕೂಡ ಬಾಲಕಿಯ ಮರಣೋತ್ತರ ಪರೀಕ್ಷೆನ ಮಾಡಿಸೋದಕ್ಕೆ ಒಪ್ಪಲಿಲ್ಲ. ವೈದ್ಯರು ಒತ್ತಾಯ ಮಾಡಿದ್ರು ಕೂಡ ಆ ಪುಟ್ಟ ಬಾಲಿಕೆ ದೇಹವನ್ನ ಸೀಳೋದು ಕುಟುಂಬದವರಿಗೆ ಇಷ್ಟ ಇರಲಿಲ್ಲ. ಕೊನೆಗೆ ಮಗುವಿನ ದೇಹವನ್ನ ಅಜ್ಜ ನರೇಂದ್ರ ಪಟೇಲ್ ಅವರಿಗೆ ಹಸ್ತಾಂತರ ಮಾಡಲಾಯಿತು. ಕುಟುಂಬ ಸದಸ್ಯರು ಮಗುವಿನ ಅಂತ್ಯ ಸಂಸ್ಕಾರವನ್ನ ಮಾಡಿ ಮುಗಿಸಿದ್ರು. ಭೂಮಿಯ ಆರೋಗ್ಯ ಸುಧಾರಿಸಿತ್ತಾದರೂ ತನ್ನ ಪತಿ ಮತ್ತು ಮಗಳನ್ನ ಒಂದೇ ತಿಂಗಳಲ್ಲಿ ಕಳೆದುಕೊಂಡಂತ ಆಕೆ ಜರ್ಜರಿತಳಾಗಿ ಹೋಗಿದ್ಲು. ಇದೆಲ್ಲವನ್ನು ಕೂಡ ನೋಡಿದಂತ ಮಾವ ನರೇಂದ್ರ ಪಟೇಲ್ ಭೂಮಿಗೆ ಕೆಲ ದಿನಗಳ ಮಟ್ಟಿಗೆ ತವರು ಮನೆಗೆ ಹೋಗಿ ಬರೋದಿಕ್ಕೆ ಹೇಳಿದ್ರು. ವಾತಾವರಣ ಬದಲಾಗುತ್ತಿದ್ದ ಎಲ್ಲರೂ ಕೂಡ ಇದೇ ಸರಿ ಅಂತ ಅಂದ್ಕೊಂಡ್ರು. ನಂತರ ಭೂಮಿಯ ತಂದೆ ಬಂದು ಅವರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ನರೇಂದ್ರ ಪಟೇಲ್ ಅವರ ಕುಟುಂಬದ ಎಲ್ಲರೂ ಕೂಡ ದುಃಖದಲ್ಲಿದ್ರು. ಯಾರ ಮುಖದಲ್ಲೂ ಕೂಡ ಕಳೆ ಉಳಿದಿರ್ಲಿಲ್ಲ. ಊಟ ಸೇರ್ತಿರ್ಲಿಲ್ಲ. ಎಲ್ಲರ ಕಣ್ಣಲ್ಲೂ ಕೂಡ ಸದಾ ನೀರು ಜಿನುಗ್ತಾ ಇತ್ತು. ಆದ್ರೆ ಜಿಗರ್ ಮತ್ತು ಮಾಹಿಯ ಸಾವಿನ ನಂತರ ಬೇಸರ ಪಡದೆ ನಾರ್ಮಲ್ ಆಗಿ ಇದ್ದಂತ ಒಂದೇ ಒಂದು ಜೀವ ಅಂದ್ರೆ ಅದು ಕಿನ್ನರಿ ಪಟೇಲ್. ಈ ಕಿನ್ನರಿಯನ್ನ ನೋಡಿದಾಗ ಅವಳಿಗೆ ತನ್ನ ಅಣ್ಣ ಮತ್ತು ತನ್ನ ಸೊಸೆಯನ್ನ ಕಳೆದುಕೊಂಡಂತ ನೋವು ಇರಲೇ ಇಲ್ಲ ಅಂತ ಯಾರಿಗಾದ್ರೂ ಗೊತ್ತಾಗ್ತಿತ್ತು. ಈ ಒಂದು ವಿಷಯದ ಬಗ್ಗೆ ಹಲವು ದಿನಗಳಿಂದ ನರೇಂದ್ರ ಪಟೇಲ್ ಯೋಚಿಸ್ತಿದ್ರು. ಕೊನೆಗೆ ಕಿನ್ನರಿಯನ್ನ ಕೇಳೇ ಬಿಟ್ಟಿದ್ರು. ನಿನ್ನ ಅಣ್ಣ ಮತ್ತು ಸೊಸೆಯ ಮರಣದ ಬಗ್ಗೆ ನಿನಗೆ ದುಃಖ ಆಗ್ತಿಲ್ವಾ? ನೀನು ಈಗ ಮೊದಲಿಗಿಂತನೂ ಕೂಡ ಹೆಚ್ಚು ಸಂತೋಷದಿಂದ ಇರ್ತಿದೆಯಲ್ಲ ಅಂತ ನೇರವಾಗಿನೇ ಕೇಳಿದ್ರು. ಈ ಒಂದು ಪ್ರಶ್ನೆಗೆ ತನ್ನ ಮಗಳು ಅಂತ ಒಂದು ಉತ್ತರವನ್ನ ಕೊಡ್ತಾಳೆ ಅಂತ ನರೇಂದ್ರ ಪಟೇಲ್ ನಿರೀಕ್ಷೆ ಮಾಡಿರ್ಲಿಲ್ಲ. ಈ ಕಿನ್ನರಿ ತನ್ನ ತಂದೆ ಮುಂದೆ ನಿಂತು ಅವರ ಕಣ್ಣುಗಳನ್ನೇ ನೋಡ್ತಾ, ಅಲ್ಲಪ್ಪ, ಅಣ್ಣ ಮತ್ತು ಸೊಸೆ ಮಾಹಿಯನ್ನ ಕೊಂದವಳು ನಾನೇ ಸಾಯಿಸಿ ನಾನ್ಯಾಕೆ ದುಃಖ ಪಡ್ಲಿ ಅಂತ ಹೇಳಿದ್ಲು. ಆಗ ಈ ನರೇಂದ್ರ ಪಟೇಲ್ಗೆ ನಿಂತ ನೆಲವೇ ಕುಸಿದ ರೀತಿ ಆಗಿತ್ತು. ಅವರ ಬಾಯಿಂದ ಮಾತೆ ಹೊರಡಲಿಲ್ಲ. ಅಷ್ಟೇ ಅಲ್ಲ, ಅತ್ತಿಯ ಭೂಮಿಯನ್ನು ಕೂಡ ಮುಗಿಸ್ತಿದೆ. ಅಷ್ಟರಲ್ಲಿ ನೀವು ಆಕೆಯನ್ನ ತವ್ರ ಮನೆಗೆ ಕಳಿಸ್ಬಿಟ್ರಿ ಅಂತ ಕಿನ್ನರಿ ಮತ್ತೊಂದು ಶಾಕನ್ನ ಕೊಟ್ಟಿದ್ಲು. ನರೇಂದ್ರ ಪಟೇಲ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗದೆ ತಲೆ ಹಿಡಿದು ಅಲ್ಲೇನೆ ಕುಸ್ತು ಕುಳಿತಿದ್ರು. ಅವರು ತಮ್ಮ ಏಕೈಕ ಪುತ್ರ ಜಿಗರ್ ಪಟೇಲ್ ಮತ್ತು ಮೊಮ್ಮಗಳು ಮಾಹಿಯನ್ನ ಕಳೆದುಕೊಂಡಂತ ದುಃಖ ಒಂದ್ ಕಡೆ ಆದ್ರೆ, ಅದಕ್ಕಿಂತ ಹೆಚ್ಚಿನ ಶಾಕ್ ಆಗಿದ್ದು ಅವರ ಸಾವಿಗೆ ಅವರ ಸ್ವಂತ ಮಗಳೇ ಕಾರಣ ಅನ್ನೋದು. ಕೊನೆಗೆ ನರೇಂದ್ರ ಪಟೇಲ್ ಒಂದು ನಿರ್ಧಾರಕ್ಕೆ ಬಂದವರಂತೆ ಎದ್ನಿಂತು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲವನ್ನೂ ಕೂಡ ಪೊಲೀಸರಿಗೆ ಹೇಳಿದ್ರು. ಮೊಮ್ಮಗಳು ಸತ್ತ 5 ದಿನಗಳ ನಂತರ ಅವರು ಈ ರೀತಿ ಹೋಗಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಇದರ ನಂತರ ಪೊಲೀಸರು ಡಾಕ್ಟರ್ ಕಿನ್ನರಿ ಪಟೇಲ್ನ ಬಂಧಿಸಿ ಕರೆತಂದ್ರು. ಅಲ್ಲಿ ನಿನ್ನ ಅಣ್ಣ ಮತ್ತು ಆ ಅಮಾಯಕ ಮಗುವನ್ನ ಯಾಕೆ ಕೊಂದೆ ಅಂತ ವಿಚಾರಿಸಿದಾಗ ಆಕೆ, ನಾನು ಮತ್ತೆ ಅಣ್ಣ ಇಬ್ರು ಕೂಡ ಒಟ್ಟಿಗೆ ಬೆಳೆದ್ವಿ. ಆದ್ರೆ ಬೆಳೆದಂತೆ ನಮ್ಮ ನಡುವೆ ಕೆಲವು ಬೆರುಕುಗಳು ಕೂಡ ಬೆಳೆಯೋದಿಕ್ಕೆ ಶುರುವಾದವು. ನನ್ನನ್ನ ಮನೆಯಲ್ಲಿ ಸರಿಯಾಗಿ ನಡೆಸ್ಕೊಳ್ತಾ ಇರಲಿಲ್ಲ. ಅಸೂಯೆ ಬೆಳೆಯೋದಿಕ್ಕೆ ಪ್ರಾರಂಭಿಸ್ತು. ಅಣ್ಣ ಭೂಮಿಯನ್ನ ಮದುವೆ ಆದ್ಮೇಲೂ ಕೂಡ ಮನೆಯಲ್ಲಿ ನನಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ಲಿಲ್ಲ. ಅತ್ತಿಗೆಗೆ ಮಾತ್ರ ಪ್ರಾಮುಖ್ಯತೆಯನ್ನ ಕೊಡಲಾಗ್ತಿತ್ತು ಅಂತ ಆಕೆ ಹೇಳಿದ್ಲು. ಅಣ್ಣನ ಮದುವೆ ನಂತರ ಅವಳು ತನ್ನ ಸಹೋದರ ಮತ್ತು ಅತ್ತಿಗೆಯೊಂದಿಗೆ ಆಗಾಗ ಜಗಳಾಡ್ತಿದ್ಲು. ಕಿನ್ನರಿ ಮನಸ್ಸಲ್ಲಿ ಕ್ರಮೇಣ ಅಸೂಯೆ ಹೆಚ್ಚಾಯ್ತು. ಅವಳ ತಂದೆಗೆ ಕೋಟಿಗಟ್ಟಲೆ ಆಸ್ತಿ ಇತ್ತು. ಅಣ್ಣ ಮತ್ತು ಅತ್ತಿಗೆಯನ್ನ ಮುಗಿಸಿದ್ರೆ ಆ ಆಸ್ತಿಯೆಲ್ಲ ನಾನೇ ಹೊಡ್ತಿ ಎಂಬ ಕೆಟ್ಟ ಯೋಚನೆ ಒಂದಿನ ಆಕೆ ಮನದಲ್ಲಿ ಬಂದಿತ್ತು. ತಾನು ಡಾಕ್ಟರ್ ಆಗಿರೋದ್ರಿಂದ ಸಿಕ್ಕಿ ಬೀಳದಂತೆ ತನ್ನ ಅಣ್ಣ ಅತ್ತಿಗೆಯನ್ನ ಹೇಗ್ ಮುಗಿಸ್ಬೇಕು ಅಂತ ಆಕೆಗೆ ಗೊತ್ತಿತ್ತು. ವಿಷಕಾರಿ ಸಸ್ಯಗಳು ಮಾನವನ ದೇಹದ ಮೇಲೆ ನಿಧಾನವಾಗಿ ಪರಿಣಾಮ ಬೀರುವಂತ ಮತ್ತು ಅಂಗಗಳಿಗೆ ಹಾನಿಯನ್ನ ಮಾಡುವಂತ ರಾಸಾಯನಿಕಗಳು ಮತ್ತು ಸ್ಲೋ ಪಾಯ್ಸನ್ ಬಗ್ಗೆ ಆಕೆ ಅಧ್ಯಯನವನ್ನ ಶುರು ಮಾಡಿದ್ಲು. ಸ್ಲೋ ಪಾಯ್ಸನ್ ಅನ್ನ ಕೊಟ್ಟು ಕೊಂದ್ರೆ ಅವರ ಆರೋಗ್ಯ ಸರಿ ಇಲ್ಲದೆ ಸತ್ತಿದ್ದಾರೆ ಅಂತ ಎಲ್ಲರೂ ಕೂಡ ಭಾವಿಸ್ತಾರೆ. ಯಾರ ಮೇಲೂ ಕೂಡ ಅನುಮಾನ ಬರೋದಿಲ್ಲ ಅಂತ ಆಕೆ ಸಾಕಷ್ಟು ಸಂಶೋಧನೆ ಮಾಡಿ ನಿಧಾನವಾಗಿ ವಿಷವನ್ನು ಹರಡುವಂತ ಸಸ್ಯಗಳನ್ನ ಬೀಜಗಳನ್ನ ಗುರುತಿಸಿದ್ಲು. ತನ್ನ ಪರಿಚಯದ ಒಬ್ಬ ಆಟೋ ಡ್ರೈವರ್ ಕಡೆಯಿಂದ ಆ ವಿಷದ ಬೀಜವನ್ನ ತರಿಸ್ಕೊಂಡ್ಲು. ಅದು ವಿಷದ ಬೀಜ ಅಂತ ಆ ಆಟೋ ಡ್ರೈವರ್ಗೆ ಗೊತ್ತಿತ್ತಾದ್ರೂ ಆ ಡಾಕ್ಟರ್ ಅದನ್ನ ಬೆಳೆಸೋದಿಕ್ಕೆ ಬೀಜ ತರಿಸಬೇಕು ಅಂತ ಆತ ಭಾವಿಸಿದ್ದ. ಈ ಕಿನ್ನರಿ ತನ್ನ ಅಣ್ಣ ಮತ್ತು ಅತ್ತಿಗೆಯನ್ನ ಒಟ್ಟಿಗೆ ವಿಷಪೂರಿತಗೊಳಿಸಿ ಕೊಲ್ಬಾರ್ದು, ಒಬ್ಬೊಬ್ಬರನ್ನೇ ಸಪರೇಟ್ ಆಗಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ಲು. ಮೊದಲಿಗೆ ಅಣ್ಣ ನರಳೋದನ್ನ ನೋಡಬೇಕು ಅಂತ ಅನ್ಕೊಂಡಂತ ಆಕೆ ಜಿಗರ್ ಪಟೇಲ್ಗೆ ವಿಷವನ್ನ ಹಾಕೋದಿಕ್ಕೆ ಶುರು ಮಾಡಿದ್ಲು. ಜಿಗರ್ ಪಟೇಲ್ ಕೆಲಸ ಮುಗಿಸಿ ಮನೆಗೆ ಬಂದಾಗ್ಲೆಲ್ಲ ಕಿನ್ನರಿ ಕೂಡ ಆಸ್ಪತ್ರೆಯಿಂದ ಮನೆಗೆ ಬರ್ತಾ ಇದ್ಲು. ಅವನು ಮನೆಗೆ ಬಂದ ತಕ್ಷಣ ಕೂಡಲೇ ನೀರನ್ನ ತಂದ್ಕೊಡ್ತಿದ್ಲು. ಆ ಒಂದು ನೀರಿನಲ್ಲಿ ಅವಳು ಮೊದಲೇ ವಿಷ ಬೀಜಗಳನ್ನ ಕುದಿಸ್ತಂತ ನೀರನ್ನ ಮಿಕ್ಸ್ ಮಾಡ್ತಿದ್ಲು. ಕೆಲವು ದಿನಗಳ ನಂತರ ವಿಷ ನಿಧಾನವಾಗಿ ತನ್ನ ಪರಿಣಾಮವನ್ನು ತೋರಿಸೋದಿಕ್ಕೆ ಶುರು ಮಾಡುತ್ತೆ. ಅವರ ಕುಟುಂಬ ಅವನನ್ನ ದೊಡ್ಡ ದೊಡ್ಡ ವೈದ್ಯರ ಬಳಿಗೆ ಕರೆದೊಯ್ದ್ರು ಕೂಡ ಅವರ ಗಂಟಲು ಪದೇ ಪದೇ ಒಣಗುವಂತ ಸಮಸ್ಯೆ ಮಾತ್ರ ಪರಿಹಾರ ಆಗಲಿಲ್ಲ. ಹೀಗಾಗಿ ಜಿಗರ್ ಪಟೇಲ್ ತನ್ನೊಂದಿಗೆ ಬಾಟಲಿಯಲ್ಲಿ ಗ್ಲೂಕೋಸ್ ನೀರನ್ನ ಇಟ್ಕೊಳ್ಳೋದಿಕ್ಕೆ ಶುರು ಮಾಡಿದ. ಆದ್ರೆ ಅವನ ಸಹೋದರಿ ಕಿನ್ನರಿ ಆ ಗ್ಲೂಕೋಸ್ ಬಾಟಲ್ನಲ್ಲೂ ಕೂಡ ವಿಷವನ್ನ ಬೆರೆಸಿ ನೀರನ್ನ ಹಾಕ್ತಾ ಇದ್ಲು. ಅಂದ್ರೆ ಈ ಜಿಗರ್ ಪಟೇಲ್ ಎನರ್ಜಿ ಬರೋದಕ್ಕೆ ಕುಡಿತಾ ಇದ್ದದ್ದು ಗ್ಲೂಕೋಸ್ ನೀರಲ್ಲ, ಅದು ಮತ್ತಷ್ಟು ಆರೋಗ್ಯವನ್ನ ಹದಗೆಡಿಸುವಂತ ವಿಷಪೂರಿತ ನೀರಾಗಿತ್ತು. ಅದರ ಸೇವನೆಯಿಂದ ಅವನ ಆರೋಗ್ಯ ಮತ್ತಷ್ಟು ಕೆಡ್ತಾ ಇತ್ತು. ಅವನ ನರಳಾಟ ಹೀಗೆ ಮುಂದುವರೆದಾಗ 2019 ಮಾರ್ಚ್ನಲ್ಲಿ ಕಿನ್ನರಿ ಪಟೇಲ್
ಪೊಟ್ಯಾಷಿಯಂ ಸೈನೈಡ್ ಅನ್ನ ಖರೀದಿ ಮಾಡಿದ್ಲು. ಆ ಒಂದು ಸೈನೈಡ್ ಅನ್ನ ಚಿನ್ನದ ಆಭರಣ ಸ್ವಚ್ಛಗೊಳಿಸೋದಕ್ಕೆ ಮತ್ತು ಹೊಳಪನ್ನ ಬರೋದಕ್ಕೆ ಬಳಸ್ತಾ ಇದ್ರು. ಆದ್ರೆ ಯಾವ ಚಿನ್ನದ ವ್ಯಾಪಾರಿ ಕೂಡ ಆಕೆಗೆ ಪೊಟ್ಯಾಷಿಯಂ ಸೈನೈಡ್ ಅನ್ನ ಕೊಡೋದಕ್ಕೆ ಒಪ್ಪಲಿಲ್ಲ. ಆಗ ಮೊದಲು ಅವಳು ಆಭರಣ ವ್ಯಾಪಾರಿಯೊಂದಿಗೆ ಸ್ನೇಹವನ್ನ ಬೆಳೆಸಿದ್ಲು. ನಂತರ ಒಂದಿನ ಕಿನ್ನರಿ ತಾನು ದಂತ ವೈದ್ಯಾಗಿದ್ದು ನನ್ನ ಪೇಷಂಟ್ ಒಬ್ರು ಚಿನ್ನದ ಹಲ್ಲನ್ನ ಹಾಕಿಸ್ಕೊಳ್ತಿದ್ದಾರೆ, ಅದಕ್ಕಾಗಿ ಬೇಕು ಅಂತ ಏನೇನೋ ಕಾರಣ ಹೇಳಿ ಸೈನೈಡ್ ಅನ್ನ ಪಡೆದಿದ್ಲು. ಆದ್ರೆ ಅದು ಒಬ್ಬ ವ್ಯಕ್ತಿಯನ್ನ ಕೊಲ್ಲುವಷ್ಟು ಇರಲಿಲ್ಲ. ಆದ್ರಿಂದ ಆಕೆ ಮತ್ತೆ ಕೆಲವು ಚಿನ್ನದ ವ್ಯಾಪಾರಿಗಳ ಸ್ನೇಹ ಬೆಳೆಸಿ ಇದೇ ಕಾರಣ ಹೇಳಿ ಅವರಿಂದನೂ ಕೂಡ ಪೊಟ್ಯಾಷಿಯಂ ಸೈನೈಡ್ ಅನ್ನ ಖರೀದಿ ಮಾಡಿದ್ಲು. ಈಗ ಅವಳ ಬಳಿ ಇಬ್ಬರನ್ನ ಕೊಲ್ಲುವಷ್ಟು ಸೈನೈಡ್ ಇತ್ತು. ಈ ಕಿನ್ನರಿ ಹಳದಿ ಮತ್ತು ಕೆಂಪು ಬಣ್ಣದ ಖಾಲಿ ಕ್ಯಾಪ್ಸೂಲ್ಗಳನ್ನ ವ್ಯವಸ್ಥೆ ಮಾಡ್ಕೊಂಡ್ಲು. ಆ ಕ್ಯಾಪ್ಸೂಲ್ಗಳಲ್ಲಿ ಸೈನೈಡ್ ತುಂಬಿ ಅವುಗಳನ್ನ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕೊಂಡ್ಲು. ಅವಳು ಈಗಾಗಲೇ ತನ್ನ ಸಹೋದರನಿಗೆ ಗ್ಲೂಕೋಸ್ನೊಂದಿಗೆ ವಿಷ ಬೀಜಗಳನ್ನ ಕುದಿಸಿದಂತ ನೀರನ್ನ ಕೊಡ್ತಾ ಇದ್ಲು. ಅದರ ಪರಿಣಾಮ ತನ್ನ ಸಹೋದರ ಪ್ರತಿದಿನ ನೋವಿನಿಂದ ನರಳೋದನ್ನಾಕೆ ನೋಡ್ತಿದ್ಲು. ಅಷ್ಟಾದ್ರೂ ಕೂಡ ಈ ಕಿನ್ನರಿಗೆ ತನ್ನ ಅಣ್ಣನ ಮೇಲೆ ಮಾತ್ರ ಕರುಣೆ ಬರಲಿಲ್ಲ. ಈ ಜಿಗರ್ ಪಟೇಲ್ ಅನಾರೋಗ್ಯದಿಂದ ಬಳಲತೊಡಗಿ 7-8 ತಿಂಗಳು ಕಳೆದಿದ್ವು. ಈಗ ಕಿನ್ನರಿ ಅವನನ್ನ ಬೇಗ ಕೊಂದು ಮುಗಿಸೋದಿಕ್ಕೆ ನಿರ್ಧರಿಸಿದ್ಲು. ಮೇ 4ನೇ ತಾರೀಕು ನರೇಂದ್ರ ಪಟೇಲ್ ಕುಟುಂಬದವರೆಲ್ಲ ಅವರ ಅಣ್ಣನ ಮನೆಗೆ ಹೋಗಿ ಮೇ 5ನೇ ತಾರೀಕು ಅಲ್ಲಿಂದ ಕುಲದೇವಿ ದೇವಸ್ಥಾನಕ್ಕೆ ತೆರಳುವುದಕ್ಕೆ ಸಜ್ಜಾಗ್ತಿದ್ದಾಗ ಇದ್ದಕ್ಕಿದ್ದಂತೆ ಜಿಗರ್ ಪಟೇಲ್ ಆರೋಗ್ಯ ಹದಗೆಟ್ಟಿತ್ತು. ನಂತರ ಈ ಕಿನ್ನರಿ ತನ್ನ ಅಣ್ಣನ್ಗೆ ನನ್ ಬಳಿ ಒಂದು ಔಷಧಿ ಇದೆ, ಅದನ್ನ ನೀನ್ ತಗೊಂಡ್ರೆ ಬೇಗನೆ ಗುಣಮುಖ ಆಗ್ತೀಯಾ ಅಂತ ಹೇಳಿದ್ಲು. ಜಿಗರ್ ಪಟೇಲ್ ಅದನ್ನ ತೆಗೆದುಕೊಳ್ಳೋದಿಕ್ಕೆ ನಿರಾಕರಿಸಿದ. ಆದ್ರೆ ಕಿನ್ನರಿ ತನ್ನ ಸಹೋದರನ ಬಾಯಿಗೆ ಬಲವಂತವಾಗಿ ಆ ಸೈನೈಡ್ ಕ್ಯಾಪ್ಸೂಲ್ನ ತುರುಕಿ ಗ್ಲೂಕೋಸ್ ನೀರನ್ನ ಕುಡಿಸಿದ್ಲು. ಆಗ ಜಿಗರ್ ಪಟೇಲ್ ಸ್ಥಿತಿ ಮತ್ತಷ್ಟು ಚಿಂತಾಜನಕ ಆಯಿತು. ಅವನು ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಕಾರಿನ ಕಡೆಗೆ ಓಡಿದ್ದ. ಆದ್ರೆ ಕಿನ್ನರಿ ಮೊದಲೇ ತನ್ನ ಅಣ್ಣನ ಪ್ಯಾಂಟ್ನಿಂದ ಕಾರಿನ ಕೀಯನ್ನ ಕಳು ಮಾಡಿದ್ಲು. ಅವನು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಯನ್ನ ತಲುಪಬಾರ್ದು ಅಂತ ಅವಳು ಈ ರೀತಿ ಮಾಡಿದ್ಲು. ಅವಳು ಅಂದ್ಕೊಂಡಂತೆ ಎಲ್ಲ ಕೂಡ ನಡೀತು. ಮನೆಯವರೆಲ್ಲ ಕಾರಿನ ಕೀ ಹುಡುಕಿ ಕೊನೆಗೆ ಬೇರೆ ವಾಹನ ವ್ಯವಸ್ಥೆಯನ್ನ ಮಾಡಿಕೊಂಡು ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಜಿಗರ್ ಪಟೇಲ್ ಮಧ್ಯ ದಾರಿಯಲ್ಲೇ ಪ್ರಾಣ ಬಿಟ್ಟಿದ್ದ. ಬಹಳ ದಿನಗಳಿಂದ ಅನಾರೋಗ್ಯದಿಂದ ಸತ್ತಿದ್ರಿಂದ ಅದೊಂದು ಕೊಲೆ ಅಂತ ಯಾರಿಗೂ ಅನ್ನಿಸ್ತೇ ಇಲ್ಲ. ನಂತರ ತನ್ನ ಅತ್ತಿಗೆಯನ್ನು ಕೂಡ ಮುಗಿಸೋದಿಕ್ಕೆ ಈ ಕಿನ್ನರಿ ಪಟೇಲ್ ಅವಳಿಗೂ ಸ್ಲೋ ಪಾಯ್ಸನ್ ಮಿಶ್ರಿತ ನೀರನ್ನು ಕುಡಿಸೋದಿಕ್ಕೆ ಪ್ರಾರಂಭಿಸಿದ್ಲು. ಇದರಿಂದ ಭೂಮಿ ಪಟೇಲ್ ಕೂಡ ಬಲಹೀನರಾದ್ರು. ಸುಮಾರು 5 ಬಾರಿ ಭೂಮಿಯ ಆರೋಗ್ಯ ಕೆಟ್ಟ ಮೇಲೆ ಆಕೆಯನ್ನ ಮೇ 31ನೇ ತಾರೀಕು ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಆಗ ಕಿನ್ನರಿಯ ಸೊಸೆ ಅಂದ್ರೆ 14 ತಿಂಗಳ ಕೂಸು ಮಾಹಿ ಮನೆಯಲ್ಲೇ ಮಲಗಿತ್ತು. ಆ ಹುಡುಗಿ ಬದುಕಿದ್ರೆ ಮುಂದೆ ಅವಳ ತಂದೆ ನರೇಂದ್ರ ಪಟೇಲ್ ಆಸ್ತಿಯಲ್ಲಿ ಅವಳಿಗೂ ಪಾಲ್ಕೊಡಬೇಕು, ಆದ್ರಿಂದ ಅವಳನ್ನು ಕೂಡ ಬದುಕೋದಕ್ಕೆ ಬಿಡಬಾರ್ದು ಅಂತ ಕಿನ್ನರಿ ಚೂರು ಕರುಣೆಯನ್ನು ಕೂಡ ತೋರಿಸ್ತೆ ಆ ಹಸುಗೂಸನ್ನ ಕುಡಿಯುವಂತ ಹಾಲ್ನಲ್ಲಿ ವಿಷವನ್ನ ಬೆರೆಸಿ ಕೊಂದೇ ಬಿಟ್ಟಿದ್ಲು. ಈ ಒಂದು ವಿಷಯ ಎಲ್ಲ ಗೊತ್ತಾದ ಮೇಲೆ ಪೊಲೀಸರು ಬಾಲಕಿಯ ಶವವನ್ನು ಹೊರತಗಿಸಿ ಮರಣೋತ್ತರ ಪರೀಕ್ಷೆ ಮತ್ತು ಫೋರೆನ್ಸಿಕ್ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಕಳುಹಿಸಿದ್ರು. ಇತ್ತ ಮನೆಯಲ್ಲಿ ಸರ್ಚ್ ಮಾಡಿದಾಗ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ 5 ಕೆಂಪು ಮತ್ತು 2 ಹಳದಿ ಬಣ್ಣದ ಕ್ಯಾಪ್ಸೂಲ್ಗಳು ಸುಮಾರು 50 ಗ್ರಾಂನಷ್ಟು ವಿಷ ಬೀಜಗಳು ಸಿಕ್ಕಿದ್ವು. ಪೊಲೀಸರು ಕಿನ್ನರಿಯ ಲ್ಯಾಪ್ಟಾಪ್ ಅನ್ನು ತಡಕಾಡಿದಾಗ ಅದರಲ್ಲಿ ಕಿನ್ನರಿ ಹಲವು ವಿಷಯಗಳ ಬಗ್ಗೆ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿರುವಂತಹ ಹಿಸ್ಟರಿ ಸಿಕ್ಕಿತ್ತು. ಇದಾದ ನಂತರ ಪೊಲೀಸರು ಚಾರ್ಜ್ ಶೀಟ್ ಅನ್ನು ತಯಾರು ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಈ ಕಿನ್ನರಿಯ ವಿರುದ್ಧ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ಅಂತಿಮವಾಗಿ 3 ವರ್ಷಗಳ ವಿಚಾರಣೆ ನಂತರ 2022 ಏಪ್ರಿಲ್ 4ನೇ ತಾರೀಕು ಕಿನ್ನರಿ ಪಟೇಲ್ನ ದೋಷಿ ಅಂತ ಕೋರ್ಟ್ ಘೋಷಿಸಿತು. ಜಿಗರ್ ಪಟೇಲ್ ಮತ್ತು ಮಾಹಿ ಪಟೇಲ್ನನ್ನ ಕೊಂದಿದ್ದಕ್ಕಾಗಿ ಹಾಗೂ ಅತ್ತಿಗೆ ಭೂಮಿ ಪಟೇಲ್ರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕಾಗಿ ಆಕೆಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಯಿತು. ಆದರೆ ಕೆಲವು ದಿನಗಳ ನಂತರ ಕಿನ್ನರಿ ಜಾಮೀನನ್ನ ಪಡೆದುಕೊಂಡ್ಲು. ಇದಾದ ನಂತರ ಈ ಕಿನ್ನರಿ ಸೆಷನ್ಸ್ ಕೋರ್ಟ್ ತೀರ್ಪನ್ನ ಹೈಕೋರ್ಟ್ನಲ್ಲಿ ಆದರೆ 2023 ಮಾರ್ಚ್ 31ನೇ ತಾರೀಕು ಕೆಳ ನ್ಯಾಯಾಲಯ ನೀಡಿದಂತ ಜಾಮೀನನ್ನು ರದ್ದುಗೊಳಿಸಿ ಮತ್ತೆ ಜೈಲಿಗೆ ಕಳಿಸಿತು. ಕೇವಲ 3 ದಿನದ ಮಟ್ಟಿಗೆ ಮಾತ್ರ ಟೆಂಪರರಿ ಬೇಲನ್ನ ಕೊಟ್ಟಿತ್ತು. ಏಪ್ರಿಲ್ 3ನೇ ತಾರೀಕು ಮತ್ತೆ ಜೈಲಿನಿಂದ ಹೊರಬಂದಂತ ಕಿನ್ನರಿ ಏಪ್ರಿಲ್ 4ರಂದು ತನ್ನ ವಕೀಲ ಮಿತ್ತಲ್ ಪಟೇಲ್ ಅವರನ್ನ ಹೈಕೋರ್ಟ್ನ ಹೊರಗೆ ಭೇಟಿಯಾಗ್ತಾಳೆ. ಆಗ ಜಾಮೀನನ್ನ ಕೊಡುವಾಗ ವಿಧಿಸಿದಂತ ಷರತ್ತುಗಳನ್ನ ವಿವರಿಸಿದಂತ ವಕೀಲರು ತಕ್ಷಣ ನಿನ್ನ ಪಾಸ್ಪೋರ್ಟ್ ಅನ್ನ ಪಾರ್ಡನ್ ಸೆಷನ್ ಕೋರ್ಟ್ಗೆ ಸಲ್ಲಿಸುವಂತೆ ಸರಿ ಅಂತ ಕಿನ್ನರಿ ಅದೇ ದಿನ ಸಂಜೆ ಸುಮಾರು 6:15ಗೆ ವಕೀಲರಿಗೆ ವಾಟ್ಸ್ಆಪ್ ಕರೆ ಮಾಡಿ ನಾನು ಪಾಸ್ಪೋರ್ಟ್ ಅನ್ನ ಸಬ್ಮಿಟ್ ಮಾಡೋದಿಲ್ಲ, ಆಕೆಯದ್ದು ಪಾಸ್ಪೋರ್ಟ್ ಇಲ್ಲ ಅಂತ ನೀವೇ ಒಂದು ಫೇಕ್ ಅಫಿಡೇವಿಟ್ ಅನ್ನ ಮಾಡಿಸಿ ಕೋರ್ಟ್ಗೆ ಕೊಡಿ ಅಂತ ಹೇಳಿದ್ಲು. ಆದ್ರೆ ವಕೀಲರು ಮಾತ್ರ ಇದಕ್ಕೆ ಒಪ್ಪಲಿಲ್ಲ. ಇದರಿಂದ ಕೆಳದಂತ ಕಿನ್ನರಿ ಪಟೇಲ್ ತನ್ನ ವಕೀಲ ಮಿತ್ತಲ್ ಅವರಿಗೆ ಬೆದರಿಕೆಯನ್ನ ಹಾಕತೊಡಗಿದ್ಲು. ನನ್ನ ಅಣ್ಣ ಮತ್ತು ಸೊಸೆಯನ್ನ ಕೊಂದ್ರೀತಿನೇ ನಿನ್ನನ್ನ ಹಾಗೂ ನಿನ್ ಮಗಳನ್ನು ಕೂಡ ಕೊಲ್ತೀನಿ ಅಂತ ಧಮಕಿ ಹಾಕೋದ್ಲು. ಇದ್ಯಾವುದಕ್ಕೂ ಕೂಡ ಬಗ್ಗದಂತ ವಕೀಲ್ ಮಿತ್ತಲ್ ಏಪ್ರಿಲ್ 5ನೇ ತಾರೀಕು ಪೊಲೀಸ್ ಠಾಣೆಗೆ ಹೋಗಿ ಕಿನ್ನರಿ ವಿರುದ್ಧ ದೂರನ್ನ ಕೊಟ್ಟಿದ್ರು. ಆಗ ಪೊಲೀಸರು ಮತ್ತೆ ಆಕೆಯನ್ನ ಬಂಧಿಸಿ ಜೈಲಿಗೆ ಕಳಿಸ್ತಾರೆ. ಆದರೆ ಕೆಲ ದಿನಗಳ ನಂತರ ಈ ಎಲ್ಲ ಕೇಸ್ಗಳು ಬೇಲನ್ನ ಪಡೆದಂತ ಕಿನ್ನರಿ ಮತ್ತೆ ಹೊರಬಂದಿದ್ದಾಳೆ. ಈ ಒಂದು ಪ್ರಕರಣ ಇನ್ನೂ ಕೂಡ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ವೀಕ್ಷಕರೇ, ಈ ಒಂದು ಘಟನೆಯನ್ನ ವಿವರಿಸುವಂತ ಉದ್ದೇಶ ಯಾರನ್ನು ಕೂಡ ನೋಯಿಸೋದಲ್ಲ, ಯಾರಿಗೂ ಕೂಡ ತೊಂದರೆ ಕೊಡೋದಲ್ಲ. ನಮ್ಮ ನಡುವೆ ಹಾಗೂ ಕೆಲವೊಮ್ಮೆ ನಮ್ಮ ಮನೆಯಲ್ಲಿಯೇ ಎಂತೆಂಥ ಜನ ಇರ್ತಾರೆ ಅನ್ನೋದನ್ನ ತಿಳಿಸೋದಷ್ಟೇ ಈ ಒಂದು ಟಾಪಿಕ್ನ ಉದ್ದೇಶ ಆಗಿತ್ತು ಅಷ್ಟೇ. ಇನ್ನು ಈ ಸಂಪೂರ್ಣ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.